ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ನಡುಕ ಶುರುವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ 2 ಖಡಕ್ ಷರತ್ತುಗಳನ್ನಿಟ್ಟು ಡೆಡ್ ಲೈನ್ ಫಿಕ್ಸ್ ಮಾಡಿದ್ದಾರಂತೆ. ನನ್ನ ತಾಳ್ಮೆ ಪರೀಕ್ಷಿಸಬೇಡಿ ಎನ್ನುವ ಮೂಲಕ ಸಿದ್ದರಾಮಯ್ಯ ಬಣಕ್ಕೆ ಮತ್ತು ಹೈಕಮಾಂಡ್ಗೆ ನೇರ ಸಂದೇಶ ರವಾನಿಸಿದ್ದಾರೆ. ದೆಹಲಿಗೆ ಕಾಲಿಟ್ಟ ದಿನವೇ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದ ಡಿಕೆ ಸಹೋದರರು ನಿನ್ನೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಗಂಟೆಗಳ ಕಾಲ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಈ ಬೆನ್ನಲ್ಲೇ ಹೈಕಮಾಂಡ್ ಮುಂದೆ ಡಿಕೆ ಶಿವಕುಮಾರ್ 2 ಪ್ರಮುಖ ಷರತ್ತುಗಳನ್ನು ಇಟ್ಟಿರುವ ವಿಚಾರ ಮೂಲಗಳಿಂದ ಲಭ್ಯವಾಗಿದೆ. ಷರತ್ತು ಒಂದೇನಪ್ಪಾ ಅಂದ್ರೆ ಬಫರ್ ಡೇಸ್ ಮತ್ತು ಬ್ರೀತಿಂಗ್ ಡೇಸ್ ಲೆಕ್ಕಾಚಾರ. ಏಪ್ರಿಲ್ 29ರಿಂದ ಮೇ 4ರವರೆಗೆ ಈ ಅವಧಿಯನ್ನ ಬಫರ್ ಡೇಸ್ ಎಂದು ಪರಿಗಣಿಸಿ ಸಿಎಂ ಅವರನ್ನ ದೆಹಲಿಗೆ ಕರೆಸಿ ಮಾತುಕತೆ ನಡೆಸಬೇಕು. ಮೇ 4ರಿಂದ ಮೇ 10ರವರೆಗೆ ಈ ಬ್ರೀತಿಂಗ್ ಡೇಸ್ ಒಳಗಾಗಿ ಎಲ್ಲಾ ಗೊಂದಲಗಳಿಗೂ ತೆರೆ ಎಳೆದು ಹೈಕಮಾಂಡ್ ತನ್ನ ಅಂತಿಮ ನಿರ್ಧಾರವನ್ನು ಘೋಷಿಸಬೇಕು. ಷರತ್ತು 2, ನನ್ನ ತಾಳ್ಮೆ ಪರೀಕ್ಷಿಸಬೇಡಿ. ಮೊದಲು ಹೇಳಿದ್ದು 2.5 ವರ್ಷ, ಈಗ 3 ವರ್ಷ ಆಗ್ತಾ ಇದೆ. ನಮ್ಮ ಪಕ್ಷ ನಿಶ್ಚಯನ ಇನ್ನೂ ಪರೀಕ್ಷೆ ಮಾಡೋದಾದ್ರೆ ಮಾಡಿ. ನಮ್ಮಿಂದ ಈ ಪಕ್ಷ ವಿರೋಧಿ ನಡೆಯಂತೂ ಖಂಡಿತ ಇಲ್ಲ. ಆದ್ರೆ ಮೇ 10ರೊಳಗೆ ಏನು ಎಂಬುದನ್ನ ನೀವೇ ಬಹಿರಂಗಪಡಿಸಿ ಅಂತ ಡಿಕೆ ಶಿವಕುಮಾರ್ ಖಡಕ್ ಆಗಿ ನುಡಿದಿದ್ದಾರೆ. ಏಪ್ರಿಲ್ 29ರಿಂದ ಮೇ 4ರ ಅವಧಿಯಲ್ಲಿ ರಾಹುಲ್ ಗಾಂಧಿ ಅವರೊಂದಿಗೆ ಸುದೀರ್ಘ ಚರ್ಚೆ ನಡೆಸಿ ರಾಜ್ಯದ ನಾಯಕತ್ವ ಅಥವಾ ಇತರ ಪ್ರಮುಖ ವಿಚಾರಗಳ ಬಗ್ಗೆ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರೋದಾಗಿ ಹೈಕಮಾಂಡ್ ಹೇಳಿದೆ. ಡಿಕೆ ಶಿವಕುಮಾರ್ ಪ್ರತಿಯೊಬ್ಬರಿಗೂ ಗೊತ್ತು, ಡಿಕೆ ಶಿವಕುಮಾರ್ ಸ್ಟ್ರಾಂಗ್ ಪರ್ಸನ್. ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಪ್ರಬಲ ನಾಯಕ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ 136 ಗೆಲ್ಲೋದ್ರಲ್ಲಿ ಪ್ರಮುಖ ಪಾತ್ರಧಾರಿ. ಸಿದ್ದರಾಮಯ್ಯ ನಂತರ ಇವರೇ. ಪಕ್ಷನಿಷ್ಠ ಸಿದ್ದರಾಮಯ್ಯನವರ ಡಿಕೆನ ಅಂದ್ರೆ ಡಿಕೆ ಶಿವಕುಮಾರ್. ಪಕ್ಷ ಕಟ್ಟಿದ್ದು ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನ ಅಂದ್ರೆ ಡಿಕೆ ಶಿವಕುಮಾರ್. ಪಕ್ಷವನ್ನ ಮುನ್ನಡೆಸೋ ತಾಕತ್ತಿರೋದು ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಅಂದ್ರೆ ಡಿಕೆ ಶಿವಕುಮಾರ್. ಪಕ್ಷದ ಕಾರ್ಯಕರ್ತರನ್ನ, ಪಟಾಲಂಗಳನ್ನ ಅಲ್ಲ, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಸಿಎಂ ಸಿದ್ದರಾಮಯ್ಯ ಮುಂದುವರಿಬೇಕಾ ಡಿಕೆನ ಅಂದ್ರೆ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅಂತಿರೋದು ಯಾರು? ಸತೀಶ್ ಜಾರಕಿಹೊಳಿ ಯಾವ ಪಾರ್ಟಿ? ಈಗ ಈ ಹಿಂದೆ ಯಾವ ಪಾರ್ಟಿ? ಮಹದೇವಪ್ಪ ಎಲ್ಲಿಂದ ಬಂದ್ರು? ಸಿದ್ದರಾಮಯ್ಯ ಜೊತೆ ಜನತಾ ಪರಿವಾರದಿಂದ ಕಾಂಗ್ರೆಸ್ ಬಂದವರೇ ಸಿದ್ದರಾಮಯ್ಯ 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 ಅಂತ ಹೇಳ್ತಾ ಇರೋದು. ಆದ್ರೆ ಈ ಕಳೆದ 30 ವರ್ಷಗಳಿಂದ ಬಂಗಾರಪ್ಪ ಅವ್ರ ನಂತರ ಕಾಂಗ್ರೆಸ್ ಪಾರ್ಟಿಗೆ ತನು ಮನ ಧನ ಎಲ್ಲವನ್ನೂ ಪ್ರಸ್ತುತವಾಗಿ ದಾರಿ ಎರೆದು ರಾಜಕಾರಣ ಮಾಡಿದಂತ ಅಧ್ಯಕ್ಷ ಕೆಪಿಸಿಸಿಗೆ ಅಂದ್ರೆ ಡಿಕೆ ಶಿವಕುಮಾರ್. ಆದ್ರೆ ಅವ್ರು ಯಾರು ಮಲ್ಲಿಕಾರ್ಜುನ್ ಖರ್ಗೆ ಸುಮ್ನೆ ಬಿಟ್ಬಿಟ್ರು, ಸಿಎಂ ಆಗದೆ ಪರಮೇಶ್ವರ್ ಬಿಟ್ಬಿಟ್ರು. ಆದ್ರೆ ಡಿಕೆ ಶಿವಕುಮಾರ್ ಅಧಿಕಾರ ಕೊಡದಿದ್ರೆ ಹೈಕಮಾಂಡ್ ನ ಸುಮ್ನೆ ಬಿಡೋ ಮಗ ಅಲ್ಲ. ಹಾಗಾಗಿ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಅಂತ ಹೇಳೋರು. ಗಾಳಿ ಕುಡಿಯಕ್ ಬಂದಿಲ್ಲ, ಡೆಲ್ಲಿಗೆ ರಾಜಕಾರಣ ಮಾಡಕ್ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಎಲ್ಲಾ ರೀತಿಯ ವಾರ್ನಿಂಗ್ ಗಳನ್ನ ಅವಿನೇರವಾಗಿ ಕೊಡ್ತಾವ್ರೆ. ನೇರವಾಗಿ ಕೊಡೋ ಟೈಮು ಏಪ್ರಿಲ್ 29ರಿಂದ ಶುರುವಾಗಿ ಮೇ 4ರ ನಂತರ ಮೇ 10ಕ್ಕೆ ನೀನ ನೋಡೇ ಬಿಡೋಣ ಅನ್ನೋ ಸನ್ನಿವೇಶಕ್ಕೆ ಡಿಕೆ ಶಿವಕುಮಾರ್ ಬಂದವ್ರೆ. ಅದರ ಲೆಕ್ಕಾಚಾರಗಳು ಇವೆಲ್ಲ ಕಾಣ್ತಾ ಇದೆ. ಇನ್ನೊಂದಷ್ಟೇನು, ರಾಜ್ಯ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಒಳ ಮೀಸಲಾತಿ ನಿರ್ಧಾರ ಈಗ ರಾಜಕೀಯವಾಗಿ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಸಿದ್ದರಾಮಯ್ಯ ಅವರ ಈ ನಿರ್ಧಾರ ದಲಿತರಿಗೆ ನ್ಯಾಯ ಕೊಡಿಸಲ್ಲ, ಬದಲಿಗೆ ಸಮುದಾಯವನ್ನ ಮತ್ತಷ್ಟು ಗೊಂದಲಕ್ಕೆ ದೂಡಲಿದೆ ಅಂತ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ಪ್ರಕಟಿಸಿರುವ ಒಳ ಮೀಸಲಾತಿ ನಿರ್ಧಾರವು ಕೇವಲ ಕಣ್ಣೊರೆಸುವ ತಂತ್ರವಾಗಿದೆ. ಸರ್ಕಾರದ ಈ ನಿರ್ಧಾರವು ಅವೈಜ್ಞಾನಿಕವಾಗಿದ್ದು ದಲಿತರನ್ನ ಮತ್ತಷ್ಟು ಗೊಂದಲಕ್ಕೆ ದೂಡಿದೆ ಅಂತ ಅವರು ಆರೋಪಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಛಲವಾದಿ ನಾರಾಯಣ ಸ್ವಾಮಿ ಅವರು, ಮೀಸಲಾತಿ ಅನ್ವಯವಾಗದ ಹುದ್ದೆಗಳನ್ನ ಜನರಲ್ ಎಸ್ಸಿ ಎಂದು ಕರೆದರೆ ಅದು ಒಳ ಮೀಸಲಾತಿ ಹೇಗೆ ಆಗುತ್ತದೆ? ಇದು ಕೇವಲ ಗೊಂದಲ ಸೃಷ್ಟಿಸುವ ಪ್ರಯತ್ನ ಅಂತ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಒಳ ಮೀಸಲಾತಿ ನೀಡಲು ಸರ್ಕಾರಕ್ಕೆ 3 ವರ್ಷ ಬೇಕಿತ್ತೆ, 3 ತಿಂಗಳಲ್ಲಿ ಕೆಲಸ ಮಾಡಬಹುದಿತ್ತು. ಜಂಜಿ ಹೋರಾಟಗಾರರ ಒತ್ತಡ ಮತ್ತು ಆಕ್ರೋಶದಿಂದ ತಪ್ಪಿಸಿಕೊಳ್ಳಲು ಸಿದ್ದರಾಮಯ್ಯ ಅವರು ಈ ತರಾತುರಿಯ ತೀರ್ಮಾನ ಮಾಡಿದ್ದಾರೆ ಅಂತ ಟೀಕಿಸಿದರು. ಸಚಿವ ಮುನಿಯಪ್ಪ ಅವರಿಗೆ ಸಂತೋಷದಿಂದ ಮಾತನಾಡು ಎಂದು ಸಿಎಂ ಹೇಳ್ತಿರೋದನ್ನ ನೋಡಿದ್ರೆ ಕಾಂಗ್ರೆಸ್ನ ದಲಿತ ನಾಯಕರಿಗೆ ಈ ನಿರ್ಧಾರದ ಮೇಲೆ ತೃಪ್ತಿ ಇಲ್ಲ ಎಂಬುದು ಸ್ಪಷ್ಟವಾಗುತ್ತೆ ಅಂತ ಹೇಳಿದ್ರು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಇರಲಿಲ್ಲ ಅನ್ನೋದು ಕೂಡ ಅವ್ರ ಮಾತು. ಶಿವಕುಮಾರ್ ಅವ್ರ ಕುರ್ಚಿ ನೋಡಕ್ ಹೋಗಾರ, ನೀವು ಬೇರೆಯವ್ರ ಕುರ್ಚಿಯಲ್ಲಿ ನೋಡ್ತಾರ. ರಾಜ್ಯ ಸಂಪುಟದ ಪ್ರಮುಖ ಸಚಿವ ಡಿ ಸುಧಾಕರ್ ಅವರ ಆರೋಗ್ಯ ಸ್ಥಿತಿ ಈಗ ಇಡೀ ರಾಜಕೀಯ ವಲಯದಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಸದ್ಯ ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರ್ತಕ್ಕಂಥ ಸಚಿವರನ್ನ ನೋಡೋಕೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಮಿಸಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಇರುವ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ್ದು ಸಚಿವರಿಗೆ ಪ್ರಜ್ಞೆ ಇಲ್ಲದ ಕಾರಣ ಕುಟುಂಬಸ್ಥರನ್ನ ಭೇಟಿ ಮಾಡಿ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಸಚಿವ ಡಿ ಸುಧಾಕರ್ ಆರೋಗ್ಯ ತಪಾಸಣೆ ನಡೆಯುತ್ತಿರುವ ಸಂದರ್ಭದಲ್ಲಿ ಸಿಎಂ ಅವರ ಕುಟುಂಬದವರನ್ನ ಭೇಟಿ ಮಾಡಿ ಆತ್ಮಸ್ಥೈರ್ಯ ತುಂಬಿದ್ದಾರೆ ಸಿಎಂ. ಈ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್,
ಚಿತ್ರದುರ್ಗ ಶಾಸಕರಾಗಿರ್ತಕ್ಕಂಥ ವೀರೇಂದ್ರ ಪಪ್ಪಿ ಸಾಥ್ ನೀಡಿದ್ರು. ಸಿಎಂ ಸಿದ್ದರಾಮಯ್ಯ ಅವರೊಂದಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಕಿಮ್ಸ್ ಆಸ್ಪತ್ರೆಗೆ ಜೊತೆಯಲ್ಲೇ ಆಗಮಿಸಿದ್ರು. ಸುಧಾಕರ್ ಅವರ ಆರೋಗ್ಯದ ಬಗ್ಗೆ ವೈದ್ಯರಿಂದ ವಿವರವಾದ ಮಾಹಿತಿ ಪಡೆದಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುತ್ತಿರುವ ವೈದ್ಯಕೀಯ ತಂಡದೊಂದಿಗೆ ಚರ್ಚಿಸಿದ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಸುಧಾಕರ್ ಅವರ ಆರೋಗ್ಯ ಸ್ಥಿತಿ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಇತ್ತ ಸಚಿವ ಸುಧಾಕರ್ ಅವರ ಅಭಿಮಾನಿಗಳು ಮತ್ತು ಅವರ ಕ್ಷೇತ್ರದ ಜನರು ಗುಣಮುಖರಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಡಿ ಸುಧಾಕರ್ ಹಿರಿಯೂರು ಶಾಸಕರು, ಸಚಿವರು, ಜೈನ ಕಮ್ಯುನಿಟಿ ಲೀಡರು, ಬಟ್ ಅವ್ರದೇ ಆದಂತ ಒಂದು ಸ್ಟ್ರೆಂತ್ ಇದೆ. ಹಿರಿಯೂರಲ್ಲಿ ಗೊಲ್ಲ ಕಮ್ಯುನಿಟಿ ಇಲ್ಲಿ ಒಕ್ಕಲಿಗರು ಪ್ರಾಬಲ್ಯರಾಗಿದ್ರು. ಜೈನ ಕಮ್ಯುನಿಟಿಯ ಸುಧಾಕರ್ ರಾಜಕಾರಣ ಮಾಡಿ ಸೈನ್ಸ್ ಕಂಡಿದ್ರು. ಬಟ್ ಅವರು ಬೇಗ ಗುಣಮುಖರಾಗಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಆರೋಗ್ಯ ಚೆನ್ನಾಗಿರ್ಬೇಕು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.